ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಆಟ್ ವಿವಿಎಂ ಯೂಟ್ಯೂಬ್ ಚಾನಲ್ಗೆ. ನಾವಿರೋ ಮನೆಯ ಕಿಚನು ತುಂಬ ಅಂದರೆ ತುಂಬ ಚಿಕ್ಕದು. ನಾವೇನೇ ತಂದರೂ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಒಬ್ಬರು ಹೊರಗಡೆ ಹೋದರೆ ಇನ್ನೊಬ್ಬರು ಹೊರಗಡೆ ಹೋಗೋಕ್ಕಲ್ಲ, ಅಷ್ಟೊಂದು ಚಿಕ್ಕ ಮನೆ. ನಾವು ಫುಲ್ ಕ್ಲೀನ್ ಮಾಡಿ ನೀಟಾಗಿ ಸೆಟಪ್ ಮಾಡಿದರೆ ಏನು ಬೇಕಾದರೂ ಇಟ್ಕೋಬೋದು. ಹಾಗೆ ಇಲ್ಲಿ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೋಣ ಅಂತ ಹೇಳ್ಬಿಟ್ಟು ಇವತ್ತು ಫಸ್ಟಿಗೆ ನಾನು ಬರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ಟೈಲ್ಸ್ನೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಕಟ್ಟೆ ಅಂತೂ ಫುಲ್ಲು ವಸ್ತುಗಳೇ ತುಂಬಿಟ್ಟಿದ್ವಿ. ಆ ಹಿಟ್ಟು ಈ ಹಿಟ್ಟು ಅಂತ ಹೇಳ್ಬಿಟ್ಟು ಪ್ಯಾಕೆಟಲ್ಲೇ ಇಟ್ಕೊಂಡಿದ್ವಿ. ಅಂದರೆ ಸ್ವಲ್ಪ ಡಬ್ಬಗಳಿತ್ತು, ಅದೆಲ್ಲ ಫಿಲ್ ಆದಮೇಲೆ ನಾವು ಕವರ್ಗಳನ್ನ ಹಾಗೆ ಇಟ್ಕೊತಾ ಇದ್ವಿ. ಸೊ ಇಷ್ಟು 3 ತಿಂಗಳಲ್ಲಿ ಚಿಕ್ಕ ಮಕ್ಕಳಲ್ವ, ಎಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಸುಸ್ತಾಗುತ್ತೆ, ಬೇಡ ರೆಸ್ಟ್ ಕೊಡೋದು ಅಂತ ಹೇಳಿ ಇಷ್ಟು ದಿನ ನಾನು ಕಿಚನ್ಗೆ ಬಂದಿರಲಿಲ್ಲ. ಅವರೇ ಎಲ್ಲ ನೋಡ್ಕೋತಾಯಿದ್ರು. ಹಾಗಾಗಿ ಇವತ್ತು ಒಂದಿನ ಡೀಪ್ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಕಿಚನಲ್ಲಿ ಅಡುಗೆನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನೇ ಬಂದು ಒಂದು ಕ್ಲೀನಿಂಗ್ನ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಇವಾಗ ಸ್ವಲ್ಪ ಕೂತ್ಕೊತಾ ಇದ್ದಾರೆ. ಕೂತ್ಕೊಂಡು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ. ಹಾಗಾಗಿ ಇವಾಗ ಸ್ವಲ್ಪ ನನಗೆ ಟೈಮ್ ಸಿಕ್ಕಿದೆ. ಇದ್ದಷ್ಟು ಟೈಮಲ್ಲೇ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಪಾತ್ರೆನೂ ಜೋಡಿಸಿಟ್ಟೆ, ವಾಶ್ ಮಾಡಿ. ಈಗ ಬರ್ಷನ್ ಕಟ್ಟೆ ಕೂಡ ಈ ಥರ ಫುಲ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿ, ರೇಷನ್ನು ಅದು ಇದು ಇರುತ್ತಲ್ಲ, ಬೇಳೆಕಾಳೆಲ್ಲ ತಂದಿದ್ರು ರಾಮ್ ಕೂಡ, ಅದೆಲ್ಲನೂ ಹಾಕಿದಂಗೆ ಆಯಿತು ಅಂತ ಸ್ವಲ್ಪ ಡಬ್ಬಿಗಳನ್ನ ತೊಗೊಂಡು ಬಂದಿದ್ವಿ. ಅದ್ರ ಜೊತೆಗೇ ಕ್ಲೀನಿಂಗ್ ಮಾಡಿ ಇಟ್ಬಿಟ್ರೆ ಇನ್ನೂ ಕಿಚನು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕಾಲಿಡೋ ಕೂಡ ಜಾಗ ಇರಲಿಲ್ಲ ನಾನು ಡೆಲಿವರಿ ಮುಗಿಸಿ ಎದ್ದೇಳೋಷ್ಟರಲ್ಲಿ. ಎಲ್ಲಂದರೆ ಅಲ್ಲಿ ಕಾಕ್ರೋಚ್ಗಳು ಆಗಿಬಿಟ್ಟಿತ್ತು. ಹಾಗೆ ಮನೆಯಲ್ಲೇ ಇರೋತಕ್ಕಂಥ ವಸ್ತುನ ಬಳಸ್ಕೊಂಡು ಈ ರೀತಿನ ಕಾಕ್ರೋಚ್ನ ಓಡಿಸೋಕ್ಕಂತಲೇ ಒಂದು ಸ್ಪ್ರೇ ಮಾಡಿಬಿಟ್ಟು ಆ ಸ್ಪ್ರೇಯಿಂದ ಕಾಕ್ರೋಚ್ ಎಲ್ಲ ಸತ್ತೋಯ್ತು. ಪಾತ್ರೆಗಳನ್ನ ಇಡೋಕ್ಕಂತಲೇ ಒಂದು ಸ್ಟ್ಯಾಂಡ್ ಒರೆಸಿದ್ವಿ. ಅದು ಸ್ವಲ್ಪ ಹೈಟಿಗೆ ಆಗಿಬಿಟ್ಟು ನನಗೆ ಎಡಗ್ತಾ ಇಲ್ಲ ಅದು. ಆದರೂ ಕಷ್ಟಪಟ್ಟು ಹಾಗೋ ಹೀಗೋ ಅದನ್ನ ತಗ್ಲಾಕ್ಬಿಟ್ಟೆ. ತೊಳೆದಿರೋ ಪಾತ್ರೆಗಳನ್ನೆಲ್ಲ ಸ್ಟ್ಯಾಂಡ್ಗೆ ಹಾಕ್ತಾಯಿದ್ದೀನಿ ಇವಾಗ. ಇನ್ನು ಮಸಾಲೆ ಮತ್ತು ಖಾರ ಎಲ್ಲ ನಾವು ಊರಿಂದನೇ ಕೊಟ್ಟಿಸ್ಕೊಂಡು ಬರೋದು. ಹಾಗೆ ಇಲ್ಲೊಂದು ಸ್ಟ್ಯಾಂಡ್ ಕೂಡ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ವಿ. ಸ್ವಲ್ಪ ಬಾಕ್ಸ್ಗಳನ್ನ ಕೂಡ ಪರ್ಚೇಸ್ ಮಾಡಿದ್ವಿ, ಮಸಾಲೆ ಮತ್ತು ಹಾಗೆ ಬೇಳೆಕಾಳನ್ನ ಹಾಕೋಕ್ಕಂತ ಹೇಳಿಬಿಟ್ಟು. ತುಂಬ ಕಡಿಮೆ ಬೆಲೆಯಲ್ಲೇ ಸಿಕ್ತು. ಬೆಂಗಳೂರಲ್ಲೆಲ್ಲ ಮಸಾಲೆ ಪದಾರ್ಥ ಎಷ್ಟು ಕಾಸ್ಟ್ಲಿ ಆಗಿದೆ ಅಂತ ಎಲ್ರಿಗೂ ಗೊತ್ತು. ಸೊ 20 ರೂಪೀಸ್ಗೆಲ್ಲ 1 ಪೀಸ್ 2 ಪೀಸ್ ಸಿಗುತ್ತಲ್ವ, ಈ ಥರ ಕಾಳುಗಳೆಲ್ಲ ನಾವು ಇಲ್ಲೇ ಬೆಂಗಳೂರಲ್ಲೇ ಪರ್ಚೇಸ್ ಮಾಡಿದ್ವಿ. ಬಟ್ ಮಸಾಲೆ ಪದಾರ್ಥ ನಾನು ಊರಿಂದ ಬರಬೇಕಾದ್ರೇ ತೊಗೊಂಡ್ಬಂದಿದ್ದೀನಿ. ನೀವು ನೋಡ್ಬೋದು 20 ರೂಪೀಸ್ಗೆಲ್ಲ ಎಷ್ಟು ಒಂದು 250 ಗ್ರಾಮ್ 250 ಗ್ರಾಮ್ ಆಗುವಷ್ಟು ಒಂದು ಮಸಾಲೆ ಪದಾರ್ಥನ ತಂದಿದ್ದೀನಿ. ಬೇಳೆಕಾಳದೆಲ್ಲ ಡಬ್ಬ ಬಂದುಬಿಟ್ಟು 1 kg ಇರುತ್ತೆ. ಹಾಗೆ ಇದು ಮಸಾಲ ಪದಾರ್ಥ ಡಬ್ಬ ಬಂದುಬಿಟ್ಟು ಹಾಫ್ kg ಇದೆ ಅದು. ಊರಿನಿಂದ ಬರೋವಾಗಲೇ ನಾನು ಮಸಾಲ ಪದಾರ್ಥ ತಂದಿದ್ದೀನಿ ಅಂತ ಹೇಳಿದ್ನಲ್ಲ, ನೋಡಿ 20 ರೂಪೀಸ್ಗೆ ಕಸ್ತೂರಿ ಮೆಂತ್ಯ ಒಂದು ಫುಲ್ ಬಾಕ್ಸ್ ತುಂಬೋಯ್ತು. ಹಾಗೆಯೇ ಅದೇ ರೀತಿ ನಾನು ಎಳ್ಳು, ಧನಿಯಾ ಪೌಡರು, ಆಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸಿನಕಾಳು ಎಲ್ಲ ಐಟಮ್ನ ನಾನು ಊರಿಂದಲೇ 20 ರೂಪೀಸ್ ತೊಗೊಂಬಂದಿರೋದು. ಎಲ್ಲ ಡಬ್ಬನೂ ಫುಲ್ ಆಗಿಬಿಡ್ತು ಇಲ್ಲಿ. ಆ್ಯಕ್ಚುಲಿ ಬೆಂಗಳೂರು ಅಂದರೆ ಸಿಟಿಗಿಂತ ಹಳ್ಳಿಗಳಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ನೀವೇನಾದರೂ ಹಳ್ಳಿಗೆ ಮಸಾಲ ತಗೊಂಡು ಬರಬೇಕಂದ್ರೆ ಊರಿನಿಂದಲೇ ತೊಗೊಂಡು ಬರ್ಬೋದು. ಒಂದೇ ಸರಿಗೆ ಈ ರೀತಿ 6 ಮಂತ್ಗೆ ಆಗೋಷ್ಟು ಮಸಾಲ ಪದಾರ್ಥ ತಂದಿಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಹಾಳಾಗಲ್ಲ. ಅದರಲ್ಲಿ ಪಲಾವ್ ಎಲೆನ ಮಿಕ್ಸ್ ಮಾಡಿಡಿ, ಹುಳಗಳೆಲ್ಲ ಬರಲ್ಲ. ಡೈಲಿ ಯೂಸ್ಗೆ ಅಂತಲೇ ನಾನು ಮಸಾಲ ಪದಾರ್ಥಗಳನ್ನು ಒಂದು ಸಣ್ಣ ರೌಂಡ್ ಡಬ್ಬಿ ಬರುತ್ತಲ್ವ, ಅದರಲ್ಲೇ ಎಲ್ಲನೂ ಇಟ್ಕೊಂಡು ಇರ್ತೀನಿ. ಸಾಸಿವೆ, ಜೀರಿಗೆ, ಇಂಗು, ಮೆಣಸಿನಕಾಳು ಆ ಥರ ಎಲ್ಲ ಒಂದು ಡಬ್ಬದಲ್ಲಿ ಈಸಿ ಆಗುತ್ತೆ ಅಂತ, ಬೇಗ ತಕ್ಷಣ ಕೈ ಸಿಗುತ್ತೆ. ಇಲ್ಲಾಂದರೆ ಹುಡುಕ್ತಾ ಹೋಗಬೇಕಾಗುತ್ತೆ ಆ ಡಬ್ಬ ಈ ಡಬ್ಬ ಅಂತ ಹೇಳಿಬಿಟ್ಟು.
ಓಪನ್ ಆಗಿರೋ ಪ್ಯಾಕೆಟ್ಗಳನ್ನೆಲ್ಲ ಡಬ್ಬದಲ್ಲೇ ಶೇಖರಿಸಿಡೋಕ್ಕಾಗಲ್ಲ, ಯಾಕಂದರೆ ಮನೆ ಫುಲ್ ಡಬ್ಬಗಳೇ ಆಗಿಬಿಡುತ್ತೆ. ಹಾಗಂತ ಒಂದು ಜರ್ಮನ್ ಡಬ್ಬನ ತೊಗೊಂಡಿದ್ದೀನಿ ನಾನು, ಫುಲ್ ದೊಡ್ಡದು, ಅದರಲ್ಲೇ ಇಡ್ತೀನಿ. ಇನ್ನು ಸಾಂಬಾರು ಪೌಡ್ರ್ ವಿಷಯಕ್ಕೆ ಬಂದರೆ, ನಾವು ಮನೇಲೇ ಸಾಂಬಾರು ಪೌಡ್ರು 6 ಮಂತ್ಗೆ ಆಗೋವಷ್ಟು ಮಾಡ್ತೀವಿ. ಈ ಸಾಂಬಾರು ಪೌಡ್ರನ್ನ ಇವಾಗ ಊರಿಂದ ನಮ್ಮ ಅತ್ತೆ ಮಾಡಿಕೊಟ್ಟಿದ್ದಾರೆ. 6 ಮಂತ್ ಆಗೋವಷ್ಟು ಆಯಿಲ್ ಅಂತ ಹೇಳ್ಬಿಟ್ಟು ಡಬ್ಬ ತಂದಿದ್ವಲ್ವ, ಅಂದರೆ ಈ ಥರ ಬಾಟಲ್ಸು, ಆ ಬಾಟಲ್ಸಲ್ಲೇ ಆಯಿಲ್ನ ಹಾಕಿಟ್ಕೊಳ್ತಾ ಇದ್ದಾರೆ. ಒಂದು ಬಾಟಲ್ಸಲ್ಲಿ ಆಯಿಲು, ಇನ್ನೊಂದು ಬಾಟಲ್ಸಲ್ಲಿ ಗೀ ಕರಗಿಸ್ಬಿಟ್ಟು ಗೀನ ಹಾಕಿಟ್ಕೊಳ್ತಾನೆ. ಚಿಕ್ಕ ಮಕ್ಕಳಿಗೋಸ್ಕರ ಗೀ ಯೂಸ್ ಮಾಡೋದು ಜಾಸ್ತಿ ನಾನು, ಹಾಗಾಗಿ ಒಂದು ಗೀ ಮತ್ತು ಇನ್ನೊಂದು ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸಾಲ್ಟ್ನ ಅಂದರೆ ಕಲ್ಲುಪ್ಪನ್ನ ಯೂಸ್ ಮಾಡ್ತೀನಿ ನಾನು. ಕಲ್ಲುಪ್ಪನ್ನ ಒಂದು ಕಿಂಗಾನೇ ಬೌಲ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ, ಕ್ಯೂಟಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ಇನ್ನು ಡಿಶ್ ವಾಷರ್ ಲಿಕ್ವಿಡ್ ಡಿಸ್ಪೆನ್ಸರ್ ಪಂಪ್ ವಿತ್ ಸ್ಪಾಂಜ್ ಹೋಲ್ಡರ್ನ ತೊಗೊಂಡ್ಬಂದಿದ್ವಿ. ಅಂದರೆ ಪಾತ್ರೆ ಬೇಗ ಬೇಗ ತೊಳಿಬೋದು ಅಂತ ಹೇಳಿಬಿಟ್ಟು. ಹಾಗೆ ಆ ಕಡೆ ಈ ಕಡೆ ಸೋಪೆಲ್ಲ ವೇಸ್ಟ್ ಆಗೋಲ್ಲ. ಈ ರೀತಿ ಚಿಕ್ಕ ಪುಟ್ಟ ವಸ್ತುಗಳು ಕಾಸಿದ್ದಾಗಲೇ ಎತ್ತಿಟ್ಕೋಬೇಕು, ಯಾಕಂದರೆ ಆವಾಗವಾಗ ಈ ಥರ ಯೂಸ್ ಆಗ್ತಾ ಇರುತ್ತೆ. ಯಾವುದಾದ್ರೂ ವಸ್ತು ಯೂಸ್ ಮಾಡಬೇಕಾದ್ರೆ. ಇಲ್ಲಿ ನೋಡಿ, ಇದೊಂಥರ ಮಲ್ಟಿವೇ ಅಂತಾರಲ್ವ, ಆ ಥರ ಮಲ್ಟಿ ಬಾಸ್ಕೆಟ್ ಅಂತ ಹೇಳ್ಬೋದು ಅದಕ್ಕೆ. ಎಲ್ಲೊಂದಲ್ಲಿ ಬ್ಯಾಗ್ಗಳನ್ನ ನೇತಾಕಿದ್ರು, ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಒಂದು ಕ್ಲೀನ್ ಮಾಡಿದೆ. ಅಲ್ಲೆಲ್ಲ ದೋಸೆ ಮನೆ, ಆಮೇಲೆ ಪಡ್ ಮನೆ ಎಲ್ಲ ನೇತಾಕಿದ್ದೀನಿ. ಇದೊಂದು ಬಂದು ಫ್ರಿಜ್ಗೆ ಸ್ಮೆಲ್ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಲೆಮನ್ಗೆ ಸ್ವಲ್ಪ ಸೋಡಾ ಹಾಗೆ ಲವಂಗನ ಚುಟ್ಬಿಟ್ಟು ಇಡ್ತಾಯಿದ್ವಿ. ದೀಪಾವಳಿಗೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ಲೈಟಿಂಗ್ಸ್ ತಂದಿದ್ರು, ಅದರಲ್ಲೇ ಸ್ವಲ್ಪ ಲೈಟಿಂಗ್ಸ್ ಉಳಿದಿರೋದ್ರಿಂದ ಅದನ್ನೇ ಕಿಚನ್ಗೆ ಹಾಕಿ ಸ್ವಲ್ಪ ಇನ್ನೂ ಲೈಟ್ ಕಲರ್ಫುಲ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕೋಕ್ಕಾಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಆನ್ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆನ್ ಆಯಿತು, ಹಾಗೂ ಇವಾಗ ಅದನ್ನ ಸ್ಟಿಕ್ಕರ್ನ ಅಂಟಿಸ್ಬಿಡ್ತಾಯಿದ್ದೀನಿ. ಇವಾಗ LED ಲೈಟ್ ಇದ್ದರೂ ಕೂಡ ಅದು ಎಷ್ಟು ಚೆನ್ನಾಗಿ ಬೆಳಕು ಬೀಳುತ್ತೆ ಅಂದರೆ ಕಣ್ಣು ಹಾಗೆ ಹೊಡಿತಾ ಇತ್ತು. ಬೆಳಕಿದ್ರೆ ಸಾಕಪ್ಪ, ಸೂರ್ಯನ ಬಿಸಿಲಿಗಿಂತ ಜಾಸ್ತಿನೇ ಬಿಸಿಲು ಬಿದ್ದಾಗೆ ಆಗ್ತಾಯಿತ್ತು ಮನೇಲೆಲ್ಲ. ಫ್ರೂಟ್ಸ್ ತರ್ತಾ ಇರ್ತೀವಿ, ಆ ಥರ ಹುಳುಗಳಾಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನೆಟ್ಟೆಡ್ದೊಂದು ಬಾಸ್ಕೆಟ್ ತಂದಿದ್ದೆ. ಇನ್ನು ನಾವು ರೊಟ್ಟಿ ತಿನ್ನೋದ್ರಿಂದ ರೊಟ್ಟಿ ಒಂದೇ ಥರ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಜೋಳದ ಹಿಟ್ಟು ಮತ್ತು ರಾಗಿ ಹಿಟ್ಟು ಸಪ್ರೇಟಾಗಿ ಇಟ್ಟಿದ್ದು, ಅದೆರಡೂ ಮಿಕ್ಸ್ ಮಾಡಿದೆ ನಾನೇ. ರಾಗಿ ಹಿಟ್ಟನ್ನು ಯೂಸ್ ಮಾಡಬೇಕಲ್ವ ಸ್ವಲ್ಪ ಅಂತ ಹೇಳಿ. ಬರೀ ಜೋಳ ತಿಂದರೆ ಏನಾಯಿತು, ರಾಗಿನೂ ಸ್ವಲ್ಪ ತಿನ್ನೋಣ. ನಮ್ಮ ಮನೆಯವರು ರಾಗಿ ಮುದ್ದೆ ಎಲ್ಲ ತಿನ್ನಲ್ಲ, ಹಾಗಾಗಿ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಜೋಳ ಮತ್ತು ರಾಗಿ ಹಿಟ್ಟನ್ನ ಎರಡು ಮಿಕ್ಸ್ ಮಾಡಿ ಈ ಥರ ಒಂದು ಡಬ್ಬದಲ್ಲಿ ಇಟ್ಬಿಟ್ಟೆ. ಮಧ್ಯಾಹ್ನ ಏನು ಬ್ಯುಸಿ ಇರೋದ್ರಿಂದ ರೈಸ್ ಸಾಂಬಾರು ಮಾಡಿ ತಿಂದು ಪಾತ್ರೆ ಎಲ್ಲ ತೊಳೆದು ಈ ಥರ ಒಂದು ಸ್ಟಿಕ್ಕರ್ ಕೂಡ ನಮ್ಮ ಮನೇಲಿ ಆ ಕಡೆ ಈ ಕಡೆ ಬಿದ್ದು ಉಳ್ಳಾಡ್ತಾಯಿತ್ತು, ಅದನ್ನೂ ಕೂಡ ಅಲ್ಲಿ ಅಂಟಿಸ್ಬಿಟ್ಟೆ. ನೆಕ್ಸ್ಟು ಕಸ ಎಲ್ಲ ಗುಡಿಸಿ ಮಾಪೆಲ್ಲ ಮಾಡಿ ಮನೆ ಹೇಗಾಗಿದೆ ಅಂತ ನೋಡೋಣ ಅಂತ ಸ್ವಲ್ಪ ಯೋಚನೆ ಮಾಡಿದೆ. ಸಾಂಬಾರು ಪೌಡ್ರ್ ಆಗಿರ್ಬೋದು ಅಥವಾ ಇನ್ನೂ ಏನಾದರೂ ಬೇರೆ ವಸ್ತು ಆಗಿರ್ಬೋದು, ಅಡುಗೆ ಹಾಕೋ ವಸ್ತು ಆಗಿರ್ಬೋದು, ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಅಥವಾ ಮನೇಲೇ ಸಾಂಬಾರು ಪೌಡರ್ನ ರೆಡಿ ಮಾಡಿ. ಯಾಕಂದರೆ ಹೊರಗಡೆ ಎಷ್ಟು ಸಾಂಬಾರು ಪೌಡ್ರ್ ತಂದರೆ ಯಾವ ವಸ್ತುವೇ ಆಗಲಿ ತರಲಿ, ಅದರಲ್ಲಿ ಸ್ವಲ್ಪನಾದರೂ 1% ಆದರೂ ಅವರು ಕೆಮಿಕಲ್ನ ಆ್ಯಡ್ ಮಾಡಿರ್ತಾರೆ, ಹಾಗಾಗಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನು ಈ ಟವಲ್ ಬಂದುಬಿಟ್ಟು ನಾನು ಕಿಚನ್ಗೆ ಅಂತಲೇ ಯೂಸ್ ಮಾಡಿರೋದು. ಊರುಗಳಲ್ಲೆಲ್ಲ ಅಯರ್ ಅಂತಾರಲ್ವ, ಅದಕ್ಕೆ ಯೂಸ್ ಮಾಡೋಕ್ಕಂತ ನಮ್ಗೆ ಕೊಟ್ಟಿರ್ತಾರೆ. ಬಟ್ ನಾನು ಅದನ್ನು ಯಾವುದಕ್ಕೂ ಯೂಸ್ ಮಾಡಿಲ್ಲ, ಕ್ಲೀನ್ ಮಾಡೋಕ್ಕಂತ ಯೂಸ್ ಮಾಡಿದ್ದೀನಿ. ಈ ನಮ್ಮ ವಿಡಿಯೋನ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನನಗಂತೂ ಇಷ್ಟೆಲ್ಲ ಸೆಟಪ್ ಆದಮೇಲೆ, ಕಿಚನ್ ಮೇಕ್ ಓವರ್ ಆದಮೇಲೆ ಕಿಚನ್ ಎಷ್ಟು ಫುಲ್ಲು ಕ್ಲೀನ್ ಕಾಣಿಸ್ತಾ ಇತ್ತು. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಮಾಡಿದ್ದಕ್ಕೂ ಸಾರ್ಥಕ ಆಗಿಬಿಡ್ತು ಅಂತ ಅನ್ನಿಸ್ತು. ಅಂತೂ ಇಂತೂ ನಮ್ಮ ಪುಟ್ಟ ಕಿಚನು ಇವಾಗ ದೊಡ್ಡದಾಗಿ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ಎಲ್ಲ ಪ್ಲೇಸು ಫುಲ್ ಕವರ್ ಆಗಿಬಿಟ್ಟಿತ್ತು. ಇವಾಗ ಅದೆಲ್ಲ ಫುಲ್ ಕ್ಲೀನ್ ಆದಮೇಲೆ ಇನ್ನೂ ಎಷ್ಟೊಂದು ಜಾಗ ಇದೆಯಪ್ಪ ಅಂತ ಅನ್ನಿಸ್ತಾ ಇದೆ ನನಗೇನೆ ಇವಾಗ.